ಕರಪ್ಷನ್ಗೆ ಜಾತಿಯನ್ನು ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿಯನ್ನು ದುರುಪಯೋಗ ಮಾಡ್ಕೊಳ್ಳೋಂಥದ್ದನ್ನು ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಬಿ ಜೆ ಪಿ ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ. ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳಿಕೆರೆ ಅವರು, ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿ. ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿ ಜೆ ಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ, ಅಂದರೆ ಅವ್ರಿಗೆ ಇದು ಕೊನೆ, ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತು ಇನ್ನೊಂದು ವಿಷಯ, ನನಗೆ ನಾನು ಟೋಟಲ್ ಡೀಟೇಲಾಗಿ ನೋಡಿದರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟಿಗೆ ಹಾಕಿದ್ದಾರೆ. ಅಂದರೆ ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ. ಇವಾಗ ಕಳ್ಳತನ ಮಾಡಿದ ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆಯಾ? ಅಂದರೆ SIT ಅಧಿಕಾರಿಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟನ್ನು SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಭಾಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬ ಮೇಧಾವಿಗಳು, ನಮ್ಮ ಕರ್ನಾಟಕ ರಾಜ್ಯದ ಲೀಗಲಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲಿ ಕೂತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂದರೆ 800 ಅಕೌಂಟ್ಗಳಿಗೆ ಹೆಂಗೋಯ್ತು, ಯಾಕೆ ಹೋಗ್ಬೇಕಾಯ್ತು? ಮತ್ತು ಇಡೀ ಚಾರ್ಜ್ ಶೀಟಲ್ಲಿ ತುಂಬ ಕ್ಲಿಯರಾಗಿ ಬಳ್ಳಾರಿ ಪಾರ್ಲಿಮೆಂಟ್ ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಹೋಯಿತು, ಗಣೇಶ್ ಅವ್ರ ಹೆಸರುಗಳು ಕೊಡ್ತಿದ್ದಾರೆ, ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತೇಳಿ ಇಡೀ ಚಾರ್ಜ್ ಶೀಟಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರೋ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನು ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇ ಒಂದೇನೆಂದರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಅವ್ರ ಅಕೌಂಟಿಗೆ ₹1 ಕೂಡ ಬಂದಿಲ್ಲ. SIT ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ನಾನು ಇದು ಮಾಡ್ತೀನಿ. ನಾನು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಭಾಳ ಜನ ಇದ್ದಾರೆ. ಎಲ್ಲರೂ ಇವಾಗ ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಇದೆಲ್ಲವೂ ವಿಷಯ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಕೇಸು ಡೀಟೇಲ್ಸ್. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾ ಇದ್ರು, ನನ್ನ ಮೇಲೆ ಕೇಸಿಲ್ಲನ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಿಲ್ಲನ, BJP ಅವ್ರ ಮೇಲೆ ಎಷ್ಟು ಮೇಲೆ ಕೇಸಿಲ್ಲ ಅಂತಂದರೆ ನನ್ನ ಮೇಲೇನೂ ಕೇಸ್ಗಳಿದೆ, ಅದು ವಿಷಯ ಬೇರೆ. ಈ ಕೇಸ್ ನೇರವಾಗಿ ಸರ್ಕಾರದ ಖಜಾನೆಗೆ ಕೈ ಹಾಕಿ ಹಣ ತಗೊಂಡಿರುವಂಥದ್ದು, ಮತ್ತು ಯಾವುದು ಸರ್ಕಾರಕ್ಕೆ ಸಂಬಂಧ ಇಲ್ಲದೇ ಇರುವಂಥ 100, 800, 1000 ಅಕೌಂಟ್ಗಳಿಗೆ ಹಣ ಹೋಗಿರುವಂಥದ್ದು. ಯಾಕೆ ಆ ಹಣ ಹೋಗ್ಬೇಕಾಗಿರೋದು ಯಾರಿಗೆ? ಒಬ್ಬ ವಾಲ್ಮೀಕಿ ಯುವಕನಿಗೆ ಕಾರ್ ತಗೊಳ್ತಾನೆ, ಲೋನ್ ಕೊಡಬೇಕು. ಅವನಿಗೇನಾದರೂ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಬೇಕು. ಭೂಮಿ ಇಲ್ಲದಿರುವಂಥ ವಾಲ್ಮೀಕಿ ಜನಾಂಗದ ಬಡ ರೈತರಿಗೆ 2 ಎಕರೆ ಜಮೀನು ತಗೊಳ್ಳೋದಕ್ಕೆ ಹಣ ಕೊಡಬೇಕು. ಒಂದು ಟ್ಯಾಕ್ಸಿ ಮಾಡ್ಕೊತಾರೆ, ಅದಕ್ಕೆ ಹಣ ಕೊಡಬೇಕು. ಅವ್ರಿಗೆ ಹೋಗಿದ್ರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇವತ್ತು ಹಣ ಹೋಗಿರೋದು ಯಾರ ಅಕೌಂಟ್ಗಳಿಗೆ? ಯಾವ ಗೋವಾಗೆ ಹೋಗಿದೆ, ಆಂಧ್ರಾಗೆ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಗೋವಾಗೆ ಹೋಗಿದೆ. ಸೊ ಇದು ನಾನು ಮೊದಲಿಂದ ಹೇಳ್ತಾ ಇರೋದು, ನಾಗೇಂದ್ರ ಹೆಸರಿಗೆ ಮಾತ್ರ.
ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುತ್ತೆ. ಹೈಕಮಾಂಡ್ ಇವತ್ತು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆಯಲ್ಲ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ ಮುಖದ ಮೇಲೆ ಅವ್ರೇನು ಬೆಣ್ಣೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ಕಾಂಗ್ರೆಸ್ ಪಕ್ಷ.